ನಮಸ್ಕಾರ ವೀಕ್ಷಕರೇ. 75 ವರ್ಷ ವಯಸ್ಸಿನ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ರಾಜ್ಯಸಭೆಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಸಿಎಂ ಆದ 4 ತಿಂಗಳಲ್ಲಿ ಪದತ್ಯಾಗದ ನಿರ್ಧಾರದ ಹಿಂದೆ ಏನೆಲ್ಲ ರಾಜಕೀಯ ನಡೆದಿದೆ? ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ನಿತೀಶ್ ಯಾಕೆ ಶಿಫ್ಟ್ ಆಗ್ತಾ ಇದ್ದಾರೆ? ಬಿಜೆಪಿಯವರ ಕತ್ತನ್ನ ಹಿಡಿದು ದಬ್ತಾ ಇದೆಯೇ? ಇದು ಈ ಹೊತ್ತಿನ ಪ್ರೈಮ್ ಸ್ಟೋರಿ. ನಾನು ಗುರುರಾಜ್ ದೇಸಾಯಿ. ಬಿಹಾರದ ರಾಜಕೀಯ ಇದೀಗ ಮಹತ್ವದ ತಿರುವಿನಲ್ಲಿದೆ. ಸುಮಾರು 2 ದಶಕಗಳ ಕಾಲ ಅಧಿಕಾರದ ಕೇಂದ್ರ ಬಿಂದುವಾಗಿದ್ದಂತಹ ನಿತೀಶ್ ಕುಮಾರ್ ಮಾರ್ಚ್ 30ರಂದು ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ರು. ಪಾಟ್ನಾದಿಂದ ದೆಹಲಿಯತ್ತ ರಾಜಕೀಯವಾಗಿ ಅವರು ಶಿಫ್ಟ್ ಆಗುವಂತದ್ದು ವಾಸ್ತವ. ಯಾಕಂತ ಹೇಳಿದ್ರೆ ಅವರು ರಾಜ್ಯಸಭಾ ಸದಸ್ಯರು ಅಂತ ಆದ್ಮೇಲೆ ಅವರ ಅಧಿಕಾರವನ್ನ ಅಲ್ಲಿಂದಾನೇ ಅವರು ಆರಂಭ ಮಾಡಬೇಕಾಗುತ್ತೆ. ಇದು ತಾಂತ್ರಿಕವಾಗಿ ಸರಿಯಾಗಿರ್ತಕ್ಕಂತಹ ವಿಧಾನ ಅಂತಾನೆ ಹೇಳ್ಬೋದು. ಆದ್ರೆ ರಾಜಕೀಯವಾಗಿ ಇದು ಬಿಹಾರದಲ್ಲಿ ಒಂದು ಯುಗದ ಅಂತ್ಯದ ಸಂಕೇತ ಆಗಬಹುದು ಎನ್ನುವಂತಹ ಚರ್ಚೆ ಸೃಷ್ಟಿಯಾಗಿದೆ. ಸಂವಿಧಾನದ ಪ್ರಕಾರ ಸಂಸತ್ತಿಗೆ ಆಯ್ಕೆಯಾಗಿರ್ತಕ್ಕಂತಹ ನಾಯಕರು 14 ದಿನದೊಳಗಡೆ ಅವರು ರಾಜ್ಯದೊಳಗಡೆ ಯಾವ್ದಾದ್ರು ಸ್ಥಾನಮಾನದೊಳಗಡೆ ಇದ್ರೆ, MLA ಆಗಿದ್ರೆ ಅಥವಾ MLC ಆಗಿದ್ರೆ ಅವರು ರಾಜೀನಾಮೆಯನ್ನ ಕೊಡಬೇಕು. ಅದಕ್ಕಾಗಿ ಈಗ ನಿತೀಶ್ ಕುಮಾರ್ ಅವರು MLC ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅವರು ಇನ್ನೂ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಇದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಅವರು ರಾಜ್ಯಸಭೆಗೆ ಆಯ್ಕೆಯಾದ್ರು ಆ ಕಾರಣಕ್ಕಾಗಿಯೇ ಇಲ್ಲಿ 2 ಸಂಸತ್ತಿನಲ್ಲಿ 2 ಸ್ಥಾನಮಾನದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕಾಗಿಯೇ ಅವರು ವಿಧಾನ ಪರಿಷತ್ತಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ವಾಸ್ತವವಾಗಿ ಕಂಡು ಬರುತ್ತೆ. ಆದ್ರೆ ಅವರು ಇನ್ನೂ ಕೂಡ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ. ಇದು ಹೇಗೆ ಸಾಧ್ಯ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಂವಿಧಾನದೊಳಗಡೆ ಅವಕಾಶ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ಸಂವಿಧಾನದ 164ನೇ ವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿ ರಾಜ್ಯ ಶಾಸಕಾಂಗದ ಸದಸ್ಯನಾಗದೆ, ಅಂದ್ರೆ ಅವನು MLC ಅಥವಾ MLA ಆಗಿರದೆ 6 ತಿಂಗಳ ಅವಧಿಯವರೆಗೆ ಅವನು ಮುಖ್ಯಮಂತ್ರಿ ಅಥವಾ ಸಚಿವನಾಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇದರರ್ಥ ನಿತೀಶ್ ಕುಮಾರ್ ಅವರು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋವರೆಗೂ ಕೂಡ ಅವರು ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಅವಕಾಶ ಇದೆ ಎನ್ನುವಂಥದ್ದಂತೂ ಸತ್ಯ. ಈ ಕಾರಣಕ್ಕಾಗಿಯೇ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೂ ಕೂಡ ರಾಜೀನಾಮೆಯನ್ನ ಕೊಟ್ಟಿಲ್ಲ. ಬಹುಶಃ ಬಹಳಷ್ಟು ಜನ ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಏಪ್ರಿಲ್ 15ರ ನಂತರ ಅವರು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು. ಆ ವೇಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆಗಳಿದಾವೆ ಅನ್ನುವಂತಹ ಮಾಹಿತಿಗಳನ್ನ ಅಲ್ಲಿ ಇರ್ತಕ್ಕಂಥವ್ರು ಕೊಡ್ತಾ ಇದ್ದಾರೆ. ಇದೇ ವೇಳೆ ಇನ್ನೊಂದು ಚರ್ಚೆ ಕೇಳಿ ಬರ್ತಾ ಇದೆ. ಆ ಚರ್ಚೆ ಏನು ಅಂತ ಹೇಳಿದ್ರೆ, ಪಂಚಾಂಗದ ಪ್ರಕಾರ ಏಪ್ರಿಲ್ 14ರವರೆಗೆ ಕಮಾಸ್ ಎನ್ನುವಂತಹ ಅಶುಭ ಕಾಲ ಇದೆಯಂತೆ. ಅದು ಮುಗಿದ ನಂತರ ಮುಖ್ಯಮಂತ್ರಿ ಆಯ್ಕೆ ಕುರಿತು ಅಂತಿಮವಾಗಿರ್ತಕ್ಕಂತಹ ನಿರ್ಧಾರಗಳು ಹೊರಬೀಳಬಹುದು ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ನಡೀತಾ ಇದಾವೆ. ಇದು ರಾಜಕೀಯವಾಗಿ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಅಲ್ಲಿ ಇನ್ನೂ ಬಹಳಷ್ಟು ಜನ ವಿಶ್ಲೇಷಕರು ಅಥವಾ ಬೇರೆ ಬೇರೆ ಪ್ರಗತಿಪರ ಚಿಂತಕರು ಇನ್ನಷ್ಟು ವಿಚಾರಧಾರೆಗಳನ್ನ ಹರಿಬಿಡ್ತಾ ಇದ್ದಾರೆ. ಪಂಚಾಂಗ ಕೆಟ್ಟದಾಗಿದೆಯೋ, ಕಮಾಸ್ ಅನ್ನುವಂತ ಅಶುಭ ಕಾಲ ಇದೆಯೋ ಅದು ಬೇರೆ ಪ್ರಶ್ನೆ. ಬಿಜೆಪಿ ಅಧಿಕಾರಕ್ಕೆ ಬರುವಂತದ್ದೇ ಒಂದು ಕೆಟ್ಟ ಕಾಲ, ಅದು ಒಂದು ಕೆಟ್ಟ ದಿನ ಅಂತೇಳಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ರಾಜಕೀಯ ಲಾಭಕ್ಕಾಗಿ ಸಣ್ಣ ಪಕ್ಷಗಳನ್ನ ತುಳಿದು ಅಧಿಕಾರಕ್ಕೆ ಬರುವಂತದ್ದು ಕೆಟ್ಟ ದಿನ ಅಲ್ಲದೆ ಇನ್ನೇನು ಎನ್ನುವಂತಹ ಪ್ರಶ್ನೆಯನ್ನ ಅವರು ಸಹಜವಾಗಿ ಕೇಳ್ತಾ ಇದ್ದಾರೆ. ಬರೋಬ್ಬರಿ 20 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ನಿತೀಶ್ ಕುಮಾರ್ ಆ ಪದವಿಯನ್ನ ಪಡೆಯೋದಕ್ಕಾಗಿ ಎಲ್ಲಾ ಪಕ್ಷಗಳ ಜೊತೆಗೆ ಅವರು ಮೈತ್ರಿಯನ್ನ ಮಾಡಿಕೊಂಡು ಪಲ್ಲಟಗೊಂಡಿದ್ದಾರೆ. ಅವರು ಮುಂಚೆ NDA ಜೊತೆಗಿದ್ರು, NDA ಸರಿ ಇಲ್ಲ ಅಂತೇಳಿ ನಂತರದೊಳಗಡೆ ಬಂದು RJD ಮತ್ತೆ ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರು. ಅಂದ್ರೆ ಲಲ್ಲೂ ಪ್ರಸಾದ್ ಯಾದವ್ ಅವ್ರ ಜೊತೆಗೂ ಕೂಡ ಅವರು ಹೋಗಿದ್ರು ಎನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಕೊನೆಗೆ ಅವ್ರ ಮಗ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿಂದನೂ ಕೂಡ ಅಧಿಕಾರದಿಂದ ಹೊರಗಡೆ ಬಂದು NDA ಜೊತೆ ತಿರುಗಾ ಮೈತ್ರಿಯನ್ನ ಮಾಡ್ಕೊಂಡು ಮುಖ್ಯಮಂತ್ರಿ ಆದ್ರು. ಅಲ್ಲಿ ಮತ್ತೆ ಒಂದ್ 2-3 ವರ್ಷಗಳ ಕಾಲ ಮಾಡಿ ಮತ್ತೆ ಅಲ್ಲಿಯೂ ರಾಜೀನಾಮೆಯನ್ನ ನೀಡಿ ತಿರುಗಾ RJD ಜೊತೆಗೆ ಅವರು ಮೈತ್ರಿಯನ್ನ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ಮತ್ತೆ ರಾಜೀನಾಮೆಯನ್ನ ನೀಡಿ ಈಗ ಚುನಾವಣೆಯನ್ನ ಎದುರಿಸಿ ಮುಖ್ಯಮಂತ್ರಿಯಾಗಿ ಕೇವಲ 4 ತಿಂಗಳಿಗೆ ಮತ್ತೆ ಅವರು ರಾಜೀನಾಮೆಯನ್ನ ಕೊಡಬೇಕಾದಂತಹ ಸ್ಥಿತಿ ಬಂದಿದೆ. ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಟು ಕೊಡದೆ ರಾಜ್ಯ ರಾಜಕಾರಣವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಏಕಾಏಕಿಯಾಗಿ ಈಗ ರಾಜ್ಯಸಭಾ ಸದಸ್ಯರಾಗಿ ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಇರಬಹುದು ಇದಕ್ಕೆ ಕಾರಣಗಳು ಎನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಈಗ ಮೂಡ್ತಾ ಇದ್ದಾವೆ. ನಿತೀಶ್ ಕುಮಾರ್ ಅವರ ರಾಜೀನಾಮೆಯನ್ನ ಲಾಭವಾಗಿ ನೋಡ್ತಾ ಇರುವಂತಹ ಬಿಜೆಪಿ ಅವಕಾಶಕ್ಕಾಗಿ ಕಾಯ್ದು ಕೂತ್ಕೊಂಡಿದೆ. ಯಾಕಂತ ಹೇಳಿದ್ರೆ,
ಇಲ್ಲಿಯವರೆಗೆ ಬಿಜೆಪಿಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿದ್ರು, ಸ್ಥಾನಗಳನ್ನ ಹೆಚ್ಚು ಗಳಿಸಿದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಮುಖ್ಯಮಂತ್ರಿ ಆಗಿರುವಂತಹ ಹುದ್ದೆಯನ್ನ ಅಲ್ಲಿ ಅನುಭವಿಸಿಲ್ಲ. ಯಾವಾಗ್ಲೂ ಎಷ್ಟೇ ಸ್ಥಾನಗಳನ್ನ ಪಡೆದುಕೊಂಡಿದ್ರು ಕೂಡ ಜೆಡಿಯು ಜೊತೆಗೆ ಮೈತ್ರಿಯಾಗಿ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಂತ ಹೇಳಿ ಬೆಂಬಲಿಸಿ ಅವ್ರ ಜೊತೆಗೆ ಸಹಕರಿಸಿ ಆಡಳಿತವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಆದ್ರೆ ಕಳೆದ ಬಾರಿ ಚುನಾವಣೆಗೆ ಹೋಲಿಕೆ ಮಾಡಿದಾಗ ಜೆಡಿಯುಗಿಂತ ಹೆಚ್ಚಿನ ಸ್ಥಾನಗಳನ್ನ ಪಡೆದುಕೊಂಡು ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ. ಸಹಜವಾಗಿ ಇದು ಒಂದು ಆಸೆಯನ್ನ ಹುಟ್ಟಿಸುತ್ತೆ. ಹಾಗಾಗಿ ಅವರೀಗ ಇದರ ಲಾಭವನ್ನ ಪಡ್ಕೊಂಡು ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ತೆಗೆದುಕೊಳ್ಬೇಕು ಎನ್ನುವಂತಹ ತುದಿಗಾಲ ಮೇಲೆ ಬಿಜೆಪಿ ಕೂತ್ಕೊಂಡಿದೆ. ಅದರೊಳಗಡೆ ಪ್ರಮುಖವಾಗಿ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಾಮ್ರಾಟ್ ಚೌಧರಿ ಏನಿದ್ದಾರೆ, ಇವರು ಮೊದಲ ವ್ಯಕ್ತಿಯಾಗಿ ಆದ್ಯತೆಯ ಸ್ಥಾನದೊಳಗಡೆ ನಿಂತ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಹುದ್ದೆಗೆ ಎನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಸಾಮ್ರಾಟ್ ಚೌಧರಿ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವಂಥದ್ದು ಅಷ್ಟು ಸುಲಭದ ಆಯ್ಕೆಯಾಗಿಲ್ಲ. ಯಾಕಂತ ಹೇಳಿದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂತಹ ನಿತ್ಯಾನಂದ ರೈ ಅವರು ಕೂಡ ತೆರೆಮರೆಯ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ಸಿಎಂ ಆಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಸಿಎಂ ಮಾಡಿ ಅವರ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರನ್ನ ತರಬೇಕು ಎನ್ನುವಂತಹ ಲೆಕ್ಕಾಚಾರಗಳನ್ನ ಬಿಜೆಪಿ ಹಾಕ್ತಾ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇವೆಲ್ಲದರ ನಡುವೆ ಇನ್ನೊಂದು ಕುತೂಹಲಕಾರಿ ಬೆಳವಣಿಗೆ ಕೇಳಿ ಬರ್ತಾ ಇದೆ. ಅದು ಏನು ಅಂತ ಹೇಳಿದ್ರೆ, ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಏನಿದ್ದಾರೆ, ಅವರು ಈ ವೇಳೆ ಸಿಎಂ ಆಗುವಂತಹ ಸಾಧ್ಯತೆಗಳಿದಾವೆ ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಅಲ್ಲಿ ಹರಿದಾಡ್ತಾ ಇದಾವೆ. ಯಾಕೆ ಅಂತ ಹೇಳಿದ್ರೆ, ಬಿಹಾರದ ಕೆಲವು ಭಾಗಗಳಲ್ಲಿ ಇತ್ತೀಚೆಗೆ ನಿಶಾಂತ್ ಕುಮಾರ್ ಅವರನ್ನ ಭವಿಷ್ಯದ ಮುಖ್ಯಮಂತ್ರಿ ಅಂತ ಹೇಳಿ ಬ್ಯಾನರ್ ಗಳನ್ನ, ಪೋಸ್ಟ್ ಗಳನ್ನ ಹಾಕಿ ಬಹಳಷ್ಟು ಕಡೆಗಳಲ್ಲಿ ರಾರಾಜಿಸ್ತಾ ಇರುವಂತದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ವಿ. ಹಾಗಾಗಿ ಪ್ರಮುಖ ಹುದ್ದೆಯನ್ನ ಅವರಿಗೆ ಕೊಡ್ತಾರಾ, ಮುಖ್ಯಮಂತ್ರಿಯಾಗಿ ನಿಶಾಂತ್ ಕುಮಾರ್ ಅವರನ್ನೇ ಮಾಡ್ತಾರಾ ಅಥವಾ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನ ಏನಾದರೂ ಕೊಡ್ತಾರಾ ಎನ್ನುವಂತಹ ಊಹಾಪೋಹಗಳು ಕೂಡ ಅಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಹಿಂದಿನ ಚರಿತ್ರೆಗಳನ್ನ ಗಮನಿಸಿದ್ರೆ ನಿತೀಶ್ ಕುಮಾರ್ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟಂತಹ ವ್ಯಕ್ತಿ ಅಲ್ಲ. ಮತ್ತು ಅವ್ರು ಯಾವತ್ತೂ ಕುಟುಂಬ ರಾಜಕಾರಣವನ್ನ ಮಾಡಿದವರಲ್ಲ. ಬಹಳಷ್ಟು ರಾಜಕಾರಣಿಗಳು ಕುಟುಂಬ ರಾಜಕಾರಣವನ್ನ ಮಾಡ್ತಾರೆ. ಅದೇ ಬಿಹಾರದೊಳಗಡೆ ಲಲ್ಲೂ ಪ್ರಸಾದ್ ಯಾದವ್ ಕುಟುಂಬ ರಾಜಕಾರಣ ಮಾಡಿದ್ದನ್ನು ನೋಡಿದೀವಿ. ಕರ್ನಾಟಕದೊಳಗಡೆ ಯಡಿಯೂರಪ್ಪ ಮತ್ತು ದೇವೇಗೌಡ ಫ್ಯಾಮಿಲಿ ಕುಟುಂಬ ರಾಜಕಾರಣವನ್ನ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದೀವಿ. ಸಿದ್ದರಾಮಯ್ಯನವರ ಕುಟುಂಬವೂ ಕೂಡ ರಾಜಕಾರಣ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ರೆ, ಒಂದು ಕುಟುಂಬ ಅಂದ್ಮೇಲೆ ಸಹಜವಾಗಿ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಈ ರೀತಿ ರಾಜಕೀಯಕ್ಕೆ ಬರುವಂತದ್ದು ಸಹಜ. ಆದ್ರೆ ನಿತೀಶ್ ಕುಮಾರ್ ಇಲ್ಲಿ ಯಾವತ್ತೂ ಕುಟುಂಬದ ರಾಜಕಾರಣವನ್ನ ಮಾಡಿಲ್ಲ. ಈಗ ತಾನೇ ಅವರ ಮಗ ಎಂಟ್ರಿ ಕೊಟ್ಟಿರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ನಿತೀಶ್ ಕುಮಾರ್ ಅವ್ರಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದಿದ್ರೆ ಅವರು ರಾಜಕೀಯವಾಗಿ ನಿವೃತ್ತಿಯನ್ನ ಪಡೆದುಕೊಂಡು ಬಿಡಬಹುದಾಗಿತ್ತು. ಯಾಕೆ ಅವರು ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ರು? ಹಾಗಾಗಿ ಅವರಿಗೆ ಅನಾರೋಗ್ಯದ ಸಮಸ್ಯೆ ಅಂತೂ ಇಲ್ಲ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಳೆದ ಬಾರಿಯ ಚುನಾವಣೆಯೊಳಗಡೆ ಅವರು ಗೆದ್ದ ನಂತರದಲ್ಲಿ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಎನ್ನುವಂತಹ ಡೌಟ್ಗಳು ಕೂಡ ಹರಿದಾಡ್ತಾ ಇದ್ವು. ಯಾಕಂತ ಹೇಳಿದ್ರೆ ಚುನಾವಣೆಯೊಳಗಡೆ ಬಿಜೆಪಿ ದೊಡ್ಡ ಪಕ್ಷವಾಗಿ ಗೆಲುವನ್ನ ಸಾಧಿಸಿತ್ತು. ಸಹಜವಾಗಿಯೇ ಬಿಜೆಪಿಯಿಂದ ಯಾರಾದ್ರೂ ಸಿಎಂ ಆಗ್ತಾರೆ ಅಂತೇಳಿ ನಿರೀಕ್ಷೆಗಳು ಕೂಡ, ಚರ್ಚೆಗಳು ಕೂಡ ಹರಿದಾಡ್ತಾ ಇದ್ವು. ಆದಾಗ್ಯೂ ನಿತೀಶ್ ಕುಮಾರ್ ಅವರನ್ನ NDAದ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಕೂಡ ಅವ್ರು ಮಾಡಿದ್ರು. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂಗೆನೆ ಬಿಜೆಪಿಗೆ ಒಂದು ಆತಂಕ ಇತ್ತು. ಆ ಆತಂಕ ಏನು ಅಂತ ಹೇಳಿದ್ರೆ, ತನಗಿಂತ ಕಡಿಮೆ ಸ್ಥಾನವನ್ನ ಪಡೆದಿರ್ತಕ್ಕಂತಹ ವ್ಯಕ್ತಿಗೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿಯ MLAಗಳು ಮತ್ತು ಅಲ್ಲಿರ್ತಕ್ಕಂತಹ ಸ್ಥಳೀಯ ಕಾರ್ಯಕರ್ತರು ಆಗಾಗ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿಯೇ ಬಿಜೆಪಿ ನಿತೀಶ್ ಕುಮಾರ್ ಅವರಿಗೆ ನೀವು ರಾಜೀನಾಮೆಯನ್ನ ಕೊಡಬೇಕು, ಇಲ್ಲದೆ ಹೋದ್ರೆ ನಾವು ಕೊಟ್ಟಿರುವಂತಹ ಬಹುಮತವನ್ನ ವಾಪಸ್ ತೆಗೆದುಕೊಡ್ತೇವೆ ಎನ್ನುವಂತಹ ಬೆದರಿಕೆಯನ್ನ ಹಾಕ್ತಾ ಇದ್ರು, ಒತ್ತಡವನ್ನ ಹಾಕ್ತಾ ಇದ್ರು. ಆ ಕಾರಣಕ್ಕಾಗಿಯೇ ನಿತೀಶ್ ಕುಮಾರ್ ಅವರು MLC ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ರಾಷ್ಟ್ರ ಮಟ್ಟಕ್ಕೆ ಹೋಗುವಂತಹ ನಿರ್ಧಾರವನ್ನ ಕೈಗೊಂಡಿರಬಹುದು. ಅಂದ್ರೆ ಇಲ್ಲಿ ನಿತೀಶ್ ಕುಮಾರ್ ಅವರು ಒಪ್ಕೊಂಡು ಹೋಗ್ತಾ ಇಲ್ಲ, ಬಿಜೆಪಿಯೇ ಅವರ ಕತ್ತನ್ನ ಹಿಸುಕಿ ನೀನು ಹೊರಗಡೆ ಹೋಗು, ನಮ್ಮ ರಾಜ್ಯದಲ್ಲಿ ಇರಬೇಡ ಎನ್ನುವಂತ ರೀತಿಯೊಳಗಡೆ ಅವರನ್ನ ಕತ್ತು ಹಿಸುಕಿ ತಳ್ಳಿದಂತೆ ಕಾಣಿಸ್ತಾ ಇದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಮಿತ್ರ ಪಕ್ಷಗಳನ್ನ ನಿಧಾನವಾಗಿ ದುರ್ಬಲಗೊಳಿಸುವ ರಾಜಕೀಯ ಶೈಲಿ ಬಿಜೆಪಿಗೆ ಹೊಸತೇನಲ್ಲ. ನಿತೀಶ್ ಕುಮಾರ್ ಅವರು ಕೂಡ ಅದರಿಂದ ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ. ಬಹಳಷ್ಟು ಸಂದರ್ಭದೊಳಗಡೆ JDUಗೆ ದೊಡ್ಡ ಪೆಟ್ಟನ್ನ ಬಿಹಾರದೊಳಗೆ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಎನ್ನುವಂಥದ್ದು ನಿತೀಶ್ ಕುಮಾರ್ಗೂ ಕೂಡ ಗೊತ್ತಿದೆ. ಇಷ್ಟೆಲ್ಲ ತಪ್ಪುಗಳಾಗಿದ್ರು ಕೂಡ, ಬಿಜೆಪಿ ಅಷ್ಟೆಲ್ಲ ಹಿಂಸೆಗಳನ್ನು ಕೊಟ್ಟಿದ್ರು ಕೂಡ ಇನ್ನೂ ಇಲ್ಲಿ ನಿತೀಶ್ ಕುಮಾರ್ ಪಾಠವನ್ನ ಕಲ್ತಿಲ್ಲ. ಅನೇಕ ಬಾರಿ ಪೆಟ್ಟನ್ನ ತಿಂದಿದ್ರು ಕೂಡ ಮತ್ತೆ ಅದೇ ದಾರಿಗೆ ಹೋಗ್ತಾ ಇರುವಂತದ್ದು ಗೊತ್ತಿದ್ದು ಕೂಡ ಇಲ್ಲಿ ನಿತೀಶ್ ಕುಮಾರ್ ಹಳ್ಳಕ್ಕೆ ಬೀಳ್ತಾ ಇದ್ದಂತೆ ಕಾಣ್ತಾ ಇದೆ. ಬಿಜೆಪಿ ತನ್ನ ರಾಜಕೀಯ ಲೆಕ್ಕಾಚಾರದಲ್ಲಿ ಕಷ್ಟದಲ್ಲಿ ಕೈ ಹಿಡಿದವರನ್ನ ಸುಲಭವಾಗಿ ಮರೆತು ಬಿಡುತ್ತೆ. ಬೇಕಾದಷ್ಟು ಬಳಸಿಕೊಂಡು ನಂತರ ಅವರನ್ನ ಆಚೆಗೆ ತಳ್ಳುವಂಥದ್ದು ಅದರ ಪರಿಚಿತವಾಗಿರ್ತಕ್ಕಂತಹ ತಂತ್ರಗಳಲ್ಲಿ ಒಂದಾಗಿದೆ.
JDU ಇದಕ್ಕೆ ಸ್ಪಷ್ಟವಾಗಿ ಬಲಿಯಾಗ್ತಾ ಇರುವಂತದ್ದು ಮತ್ತೆ ಕುಸಿತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಬಿಹಾರದಲ್ಲಿ JDUಗೆ ಯಾವ ಸ್ಥಿತಿ ನಿರ್ಮಾಣ ಆಗಿದೆ, ಯಾವ ಸಂಕಷ್ಟವನ್ನ ಅದು ಎದುರಿಸ್ತಾ ಇದೆ, ಅಂಥದ್ದೇ ಸಂಕಷ್ಟವನ್ನ ಕರ್ನಾಟಕದಲ್ಲಿ JDS ಕೂಡ ಮುಂದೆ ಎದುರಿಸಬಹುದಾಗಿರ್ತಕ್ಕಂತಹ ಸ್ಥಿತಿ ಬರ್ಬೋದು ಎನ್ನುವಂತಹ ಎಚ್ಚರಿಕೆಯನ್ನ ರಾಜಕೀಯ ವಿಶ್ಲೇಷಕರು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದಾವೆ. ನಿತೀಶ್ ಕುಮಾರ್ MLC ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅವರು ಇನ್ನೂ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿಲ್ಲ. ಆದ್ರೆ ಎಲ್ಲಿಯೂ ಕೂಡ ಅವರು ಮೌನವನ್ನ ಮುರಿತಾ ಇಲ್ಲ, ಮೌನವಾಗಿದ್ದಾರೆ ಅವರು. ಇತ್ತೀಚೆಗೆ ನಡೆದಿರ್ತಕ್ಕಂತಹ ಸಾರ್ವಜನಿಕ ಕಾರ್ಯಕ್ರಮದಲ್ಲೂ ಕೂಡ ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇಲ್ಲ. ಆದ್ದರಿಂದ ಬಿಹಾರದೊಳಗಡೆ ಈಗ ಏನು ಇದ್ದಿರತಕ್ಕಂತಹ ರಾಜಕೀಯ ಸಂದಿಗ್ಧ ಏನಿದೆ, ಈ ಸಂದಿಗ್ಧ ಏನಾಗಬಹುದು ಎನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡ್ತಾ ಇದೆ. ನಿತೀಶ್ ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಹಲವು ಅರ್ಥಗಳಿರ್ತವೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ನಿತೀಶ್ ಅವರಿಗೆ ಒಪ್ಪದೇ ಇರ್ತಕ್ಕಂತಹ ವ್ಯಕ್ತಿ ಏನಾದ್ರೂ ಮುಖ್ಯಮಂತ್ರಿ ಆದ್ರೆ ಅದನ್ನ ಖಂಡಿತ ನಿತೀಶ್ ಕುಮಾರ್ ಒಪ್ಪೋದಿಲ್ಲ. ಕೊನೆಗೆ ಅವರು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಮತ್ತೆ MLC ಆಗಿ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳಿರ್ಬೋದು. ಆ ಕಾರಣಕ್ಕಾಗಿ ಅವರು ಎಲ್ಲೂ ಕೂಡ ಮಾತನಾಡದೆ ಮೌನವನ್ನ ವಹಿಸಿದ್ದಾರೆ ಎನ್ನುವಂತಹ ರಾಜಕೀಯ ಲೆಕ್ಕಾಚಾರಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದ್ದಾವೆ. ಪ್ರಾದೇಶಿಕ ಪಕ್ಷದ ಹಿರಿಯ ನಾಯಕರೊಬ್ಬರು ರಾಷ್ಟ್ರ ರಾಜಕಾರಣದತ್ತ ಹೆಜ್ಜೆ ಆಗ್ತಾ ಇರುವಾಗ ಮೈತ್ರಿಯಲ್ಲಿರ್ತಕ್ಕಂತಹ ಪಕ್ಷಗಳು ಅಧಿಕಾರದ ಲೆಕ್ಕಾಚಾರದಲ್ಲಿ ತೊಡಗಿರುವಂತದ್ದು ಇದು ಏನನ್ನ ಸೂಚಿಸುತ್ತೆ? ತಾತ್ಕಾಲಿಕವಾಗಿ ಬಿಹಾರದೊಳಗಡೆ ಏನಾದ್ರೂ ಬದಲಾವಣೆಗಳು ಆಗ್ಬಿಡ್ತಾವ? ನಿತೀಶ್ ಕುಮಾರ್ ಬೇಗನೆ ಹುದ್ದೆಯನ್ನ ತೊರೆದು ಡೆಲ್ಲಿಯಿಂದ ಆಡಳಿತವನ್ನ ನಡೆಸ್ತಾರ, ಅಥವಾ ಅವರೇ ಸೂಚಿಸುವಂತವರು ಮುಖ್ಯಮಂತ್ರಿ ಆಗ್ತಾರಾ? ಏನಾದ್ರೂ ನಿರೀಕ್ಷಿತ ಬದಲಾವಣೆಗಳು ಬಿಹಾರದಲ್ಲಿ ಆಗಬಹುದಾ? ಎಲ್ಲಾ ವಿಚಾರಗಳನ್ನ ನಾವು ಒಂದು ವಾರದವರೆಗೆ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಏಪ್ರಿಲ್ 15ರವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಏಪ್ರಿಲ್ 15ರ ನಂತರ ಬಿಹಾರದಲ್ಲಿ ಏನಾಗಬಹುದು ಎನ್ನುವಂತಹ ಪ್ರಶ್ನೆಗೆ ಸ್ಪಷ್ಟವಾಗಿರ್ತಕ್ಕಂತಹ ಉತ್ತರ ಸಿಗಬಹುದು ಅಂತೇಳಿ ನಿರೀಕ್ಷೆಯನ್ನ ಮಾಡ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡುತ್ತಾ ಇರಿ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಜಾಯಿನ್ ಅನ್ನುವಂತಹ ಒಂದು ಆಯ್ಕೆ ಕೂಡ ಕಾಣಿಸ್ತಾ ಇದೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಸಹಯಾನಿ, ಒಡನಾಡಿ, ಪೋಷಕ ಅನ್ನುವಂತಹ 3 ಆಯ್ಕೆಗಳು ಕಾಣಿಸ್ತವೆ. ಆ 3 ಆಯ್ಕೆಗಳಲ್ಲಿ ಯಾವ್ದಾದ್ರೂ ಒಂದನ್ನ ನೀವು ಕ್ಲಿಕ್ ಮಾಡಿ ನಮಗೆ ದೇಣಿಗೆಯನ್ನ ಕೊಡ್ಬೋದಾಗಿದೆ. ಯಾಕಂತ ಹೇಳಿದ್ರೆ ಜನಶಕ್ತಿ ಮೀಡಿಯಾ ಜನರಿಂದಾನೇ ನಡೀತಾ ಇರುವಂತಹ ಮೀಡಿಯಾ ಆಗಿದೆ. ಹಾಗಾಗಿ ಜನಪರವಾಗಿರ್ತಕ್ಕಂತಹ ಜನರಿಂದ ನಡೀತಾ ಇರುವಂತಹ ಮೀಡಿಯಾಗಳನ್ನ ಬೆಂಬಲಿಸೋದಕ್ಕಾಗಿ ನೀವು ದೇಣಿಗೆಯನ್ನ ಕೊಡಬೇಕು ಅಂತ ಹೇಳ್ತಾ ನಮಸ್ಕಾರ.